ಕನಸಿನ ಮನೆಗೆ ಕಾಲಿಡುವುದಕ್ಕೂ ಮುನ್ನ ಸಾವಿನ ಮನೆಯನ್ನ ಸೇರಿಬಿಟ್ರು ರಂಜಿತಾ ಅನ್ನುವಂಥ ನರ್ಸ್. ಇದು ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದವರಂತಹ ಕತೆ. ರಂಜಿತಾ ಕೂಡ ಒಬ್ರು ಕೇರಳ ಮೂಲದವರು. ಗೃಹ ಪ್ರವೇಶ ಮಾಡಬೇಕಾಗಿತ್ತು. ತಾವು ಬಹಳ ಆಸೆ ಪಟ್ಟು ಕಟ್ಟಿದಂತಹ ಮನೆ. മിടുക്കി ഒരു കൊച്ചായിരുന്നു. ദൈവമേ, അയ്യോ എനിക്ക് വയ്യാതെ. എന്റെ ഭഗവാനെ, എന്റെ കുഞ്ഞു ജീവനോട് പോയേ. ആ വരം എന്റെ ദൈവമേ, എന്റെ കുഞ്ഞു തിരിച്ചു പറഞ്ഞു പോയ ജീവൻ എങ്ങനെ പോയോ. ഇന്നലെ എനിക്ക് പോയിട്ടില്ല. എന്റെ ഭഗവാനെ, എന്നെ അങ്ങെടുത്തായിരുന്നു. എനിക്ക് പറ്റമില്ലായിരുന്നു. വീട്ടിലേക്ക് പോകാൻ മതിയായിരുന്നു. എന്നെ കിട്ടാ എല്ലാവർക്കും പറയാൻ സഹിക്കോ. എന്റെ ദൈവമേ. ರಂಜಿತಾ ನಾಯರ್ ಅವರ ಮನೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಆಕ್ರಂದಿಸುತ್ತಿದ್ದಾರೆ ಕುಟುಂಬಸ್ಥರು. ಇಬ್ಬರು ಮಕ್ಕಳು ಕಣ್ಣೀರು ಹಾಕ್ತಿದ್ದಾರೆ. ಹೆತ್ತಮ್ಮನನ್ನ ಕಳ್ಕೊಂಡು ಕನಸಿನ ಮನೆಗೆ ಕಾಲಿಡುವಂಥ ಹೊಂಗನಸನ್ನ ಕಾಣ್ತಾ ಇದ್ರು ರಂಜಿತಾ. ಆದರೆ ಅದಕ್ಕೂ ಮುಂಚೆಯೇ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾರೆ. ಕೇರಳ ಮೂಲದ ನರ್ಸ್ ರಂಜಿತಾ ಮಕ್ಕಳ ಜೊತೆ ಖುಷಿಯ ಕ್ಷಣಗಳನ್ನ ಕಳೆದು ವಾಪಸ್ ಲಂಡನ್ನತ್ತ ಪ್ರಯಾಣವನ್ನ ಬೆಳೆಸಿದ್ರು. ಕೇರಳದ ಪಟ್ಟಣಂತಿಟ್ಟ ಜಿಲ್ಲೆಯ ತಿರುವಲ್ಲ ಪ್ರದೇಶದ ನಿವಾಸಿ ಇವರು. 4 ವರ್ಷಗಳಿಂದ ಲಂಡನ್ನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು ರಂಜಿತಾ. ನಿನ್ನೆ ಇಬ್ಬರು ಮಕ್ಕಳನ್ನ ಶಾಲೆಗೆ ಕಳುಹಿಸಿ ಆನಂತರ ಲಂಡನ್ನತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಜುಲೈನಲ್ಲಿ ಹೊಸ ಮನೆಯಲ್ಲಿ ಬದುಕು ಕಟ್ಟೋಕೆ ಕನಸನ್ನ ಕಟ್ಕೊಂಡಿದ್ರು. ಆಸರೆಯಾಗಿದ್ದವಳನ್ನ ಕಳ್ಕೊಂಡಂತಹ ಕುಟುಂಬ ಈಗ ಕಣ್ಣೀರನ್ನ ಹಾಕ್ತಾ ಇದೆ. ಇಡೀ ಕುಟುಂಬಕ್ಕೆ ಇವರೇ ರಂಜಿತಾ ಅವರೇ ಆಧಾರ ಸ್ತಂಭ ಆಗಿದ್ದಿತ್ತು. ರಂಜಿತಾ ತಂದೆ ಮೃತಪಟ್ಟಿದ್ದಾರೆ. ತಾಯಿ ಕ್ಯಾನ್ಸರು. ಇವರೇ ಆಧಾರ. ಮಕ್ಕಳ ವಿದ್ಯಾಭ್ಯಾಸ, ತಾಯಿಯ ಕ್ಯಾನ್ಸರ್ ಚಿಕಿತ್ಸೆಗೆ ಹಣ ಎಲ್ಲವನ್ನ ಈಕೆಯೇ ದುಡಿದು ಮಾಡ್ತಾ ಇದ್ರು. ಮುಂದಿನ ತಿಂಗಳು ಹೊಸ ಮನೆಯ ಗೃಹ ಪ್ರವೇಶಕ್ಕೂ ಕೂಡ ರಂಜಿತಾ ತಯಾರಿಯನ್ನ ಮಾಡಿಕೊಂಡಿದ್ರು. ಆದರೆ ಇದುವರೆಗೂ ರಂಜಿತಾ ಮೃತದೇಹದ ಗುರುತು ಪತ್ತೆಯಾಗಿಲ್ಲ. ಅಂದ್ರೆ ಅವರ ಮೃತದೇಹ ಇನ್ನೂ ಕೂಡ ಸಿಕ್ಕಿಲ್ಲ. DNA ಪರೀಕ್ಷೆಯ ನಂತರ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. DNA ಪರೀಕ್ಷೆಗಾಗಿ ರಂಜಿತಾ ಅವರ ಸಹೋದರ ಅಹಮದಾಬಾದ್ಗೆ ತೆರಳಿದ್ದಾರೆ. ಅವರ ಕುಟುಂಬದಲ್ಲಿ ಸದ್ಯ ಆಕ್ರಂದನ ಮನೆ ಮಾಡಿಬಿಟ್ಟಿದೆ. ಮನೆ ಮಗಳನ್ನ, ಮನೆಗೆ ಆಧಾರ ಸ್ತಂಭವಾಗಿದ್ದವಳನ್ನ ಕಳ್ಕೊಂಡು ಮನೆ ಮಂದಿ ಕಣ್ಣೀರ್ ಹಾಕ್ತಿದ್ದಾರೆ. ಅವರೆಷ್ಟು ಜೀವನೋತ್ಸಾಹಿಯಾಗಿದ್ರು ಅನ್ನೋದಕ್ಕೆ ಸಾಕ್ಷಿ ನೀವು ನೋಡ್ತಾ ಇರುವಂತಹ ವಿಡಿಯೋ. ಇಬ್ಬರು ಮಕ್ಕಳು, ಆ ಮಕ್ಕಳ ಭವಿಷ್ಯದ ಕನಸಿತ್ತು. ಅನಾರೋಗ್ಯ ಪೀಡಿತರಾಗಿರುವಂತಹ ತಾಯಿಯ ಚಿಕಿತ್ಸೆಯ ಜವಾಬ್ದಾರಿ ಇತ್ತು. ಕ್ಯಾನ್ಸರ್ನಿಂದ ಬಳಲ್ತಿದ್ದಾರೆ ತಾಯಿ. ತಂದೆ ಮೃತಪಟ್ಟಿದ್ದಾರೆ. ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ಲಂಡನ್ಗೆ ಹೋಗಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು. ನಿನ್ನೆ ವಾಪಸ್ ತಮ್ಮ ಡ್ಯೂಟಿಗೆ ಮರಳಬೇಕಾಗಿತ್ತು. ಮುಂದಿನ ತಿಂಗಳು ಮನೆಯ ಗೃಹ ಪ್ರವೇಶ ಆಯಿತು. ತಾವೇ ಬಹಳ ಆಸೆ ಪಟ್ಟು ಕಟ್ಟಿದಂಥ ಮನೆ, ತಮ್ಮ ಕನಸಿನ ಅರಮನೆ. ಎಲ್ಲವೂ ಕೂಡ ಬೆಟ್ಟದಷ್ಟು ಕನಸುಗಳು. ಆದರೆ ಎಷ್ಟೂ ಕನಸುಗಳು ನುಚ್ಚು ನೂರಾಗೋಗ್ಬಿಟ್ವು, ಸುಟ್ಟು ಕರಕಲಾಗೋಗ್ಬಿಟ್ವು ನಿನ್ನೆ ನಡೆದಂತಹ ವಿಮಾನ ದುರಂತದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.